ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ನಾನೊಂದು ಜಾಗಕ್ಕೆ ಬಂದಿದ್ದೀನಿ. ಏನು ಅಂದರೆ ಹೆಣ್ಮಕ್ಳಿಗೆ ಎಲ್ರಿಗೂ ಸೀರೆ ಅಂದರೆ ಇಷ್ಟ. ಯಾರಿಗೆ ತಾನೇ ಸೀರೆ ಅಂದರೆ ಇಷ್ಟ ಇರಲ್ಲ. ಹೊಸ ಸೀರೆ ತೊಗೊತೀರಾ, ಅದೊಂದು ಸ್ವಲ್ಪ ಟೈಮ್ ಆದಮೇಲೆ ಹಳೆ ಸೀರೆ ಆಗುತ್ತೆ. ಆದರೆ ಹಳೆ ಸೀರೆನ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಅದರಲ್ಲೂ ರೇಷ್ಮೆ ಸೀರೆನ ವೇಸ್ಟ್ ಮಾಡೋದು ಅಂದರೆ ನಮ್ಮ ಹೆಣ್ಮಕ್ಳಿಗೆ ತುಂಬ ಬೇಜಾರಾಗುತ್ತೆ. ಅಂಥ ಹಳೆ ರೇಷ್ಮೆ ಸೀರೆನ ಏನಪ್ಪ ಮಾಡೋದು, ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ, ಹಾಗೆ ವೇಸ್ಟ್ ಮಾಡೋಕ್ಕೂ ಮನ್ಸು ಬರ್ತಿಲ್ವಲ್ಲ ಅನ್ನೋರಿಗೆ ಸೊಲ್ಯೂಷನ್ ಹುಡ್ಕೊ ಬಂದಿದ್ದೀನಿ. ಎಲ್ಲಿ ಅಂತೀರಾ? ರಾಜಾಜಿನಗರಲ್ಲಿರುವ 12th ಮೈನಿಗೆ ಬಂದಿದ್ದೀನಿ. ಇಲ್ಲೇನಪ್ಪ ವಿಶೇಷ ಅನ್ಕೊಂತೀರಾ? ಇಲ್ಲಿ ವಿಶೇಷ ಇದೆ ರೀ. ನಿಮ್ಮ ಹಳೆ ಸೀರೆಗೆ ಇವರು ದುಡ್ಡು ಕೊಡ್ತಾರೆ. ಹಾ, ಹೇಗೆ ಅಂತೀರಾ? ಬನ್ನಿ ಕೇಳೋಣ. ಸರ್ ನಮಸ್ತೆ ಸರ್. ಸರ್, ನಿಮ್ಮ ಅಂಗಡಿಲಿ ಏನೋ ಹಳೆ ರೇಷ್ಮೆ ಸೀರೆ ತೊಗೊತೀರಾ ಅಂತ ಕೇಳ್ಪಟ್ಟೆ. ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಯೂಸ್ ಆಗಲಿ ಅಂತ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಸರ್, ಯಾವ್ಯಾವ ಥರ ಸೀರೆನ ತೊಗೊತೀರಾ? ಹಾಗೆ ರೇಷ್ಮೆ ಸೀರೆಗೆ ಅದು ಎಷ್ಟು ಬೆಲೆ ಇರುತ್ತೆ, ಯಾವ ಥರ ಚೆಕ್ ಮಾಡ್ತೀರಾ ಸರ್? ಮೇಡಮ್, ಒಂದೊಂದು ಸೀರೆ ಬಂದು ಇಲ್ಲಿ 1000 ರೂಪಾಯಿಂದ 50,000 ರೂಪಾಯಿವರೆಗೂ ತೊಗೋತೀವಿ. ಕಾಂಚೀಪುರಂ ಸೀರೆ, ಮೈಸೂರು ಸಿಲ್ಕು, ಬನಾರಸಿ, ಟಿಶ್ಯೂ ಸೀರೆ, ಬ್ರೊಕೆಟ್ ಸೀರೆ, ವೆಯ್ಟ್ ಸೀರೆ, ಆ ಥರ ಎಲ್ಲ ಬಂದಿರೋದು. ಹರಿದು ಚಿಂದಿ ಆಗಿದ್ರು ಸುಟ್ಟೋಗಿದ್ರು ತೊಗೊಂಡು ದುಡ್ಡು ಕೊಡ್ತಾ ಇದ್ದೀವಿ ಮೇಡಮ್. ನಾವು ಎಲ್ಲ ವೀಕ್ಷಕರಿಗೂ ಇದಾಗಲಿ ಅಂತ, ಹೆಲ್ಪ್ ಆಗಲಿ ಅಂತ ಒಂದು ಅಂಗಡಿ ಓಪನ್ ಇದ್ದೀವಿ ಮೇಡಮ್ ನಾವು. ಸರ್, ರೇಷ್ಮೆ ಸೀರೆ ಅಂದ ತಕ್ಷಣ ಯಾರು ಹೊಸ ಸೀರೆನ ಕೊಡಲ್ಲ, ತುಂಬ ಹಳೆ ಸೀರೆಗಳು ಮನೇಲಿ ಇರುತ್ತೆ. ನೀವು ಎಷ್ಟು ವರ್ಷದ ಹಳೆ ಸೀರೆಗಳನ್ನು ತೊಗೊತೀರಾ ಸರ್? ಮೇಡಮ್, ನಾವು ಎಷ್ಟು ವರ್ಷದ ಹಳೇದಂದರೆ ಹೆಚ್ಚು ಕಡಿಮೆ ಒಂದು 5 ವರ್ಷದಿಂದ ಮೇಡಮ್, ಸುಮಾರು ಒಂದು 70-80 ವರ್ಷದ ತನಕ ಸ್ಯಾರಿ ಇದ್ರೂ ತೊಗೋತೀವಿ. ಎನಿ ಡ್ಯಾಮೇಜ್, ಎನಿ ಕಂಡೀಷನ್ ಸುಟ್ಟೋಗಿದ್ರು ತೊಗೊಂಡು ಕ್ಯಾಶ್ ಕೊಡ್ತಾ ಇದ್ದೀವಿ ಮೇಡಮ್. ಸರ್, ಇವಾಗ ಹೆಂಗೆ ಗೊತ್ತಾಗುತ್ತೆ ಸರ್ ಅದು ರೇಷ್ಮೆ ಸೀರೆನ ಏನು ಅಂತ? ನೀವು ಹೆಂಗೆ ಚೆಕ್ ಮಾಡ್ತೀರಾ? ಈಗ ನಮಗೂ ಇರುತ್ತೆ, ಸೀರೆ ಕೊಟ್ಟ ಮೇಲೆ ಮೋಸ ಹೋಗ್ತೀವೇನೋ ಹಾಗೆಲ್ಲ ಅಂತ ಇರುತ್ತೆ. ನೀವು ಲೈವ್ ಯಾವ ಥರ ಚೆಕ್ ಮಾಡ್ತೀರಾ ಸರ್? ಮೇಡಮ್, ಇಲ್ಲಿ ನೋಡಿ, ಈ ಥರ ಒಂದು ಸ್ಟೋನ್ ಇರುತ್ತೆ ಮೇಡಮ್. ಈ ಸ್ಟೋನಲ್ಲಿ ರಬ್ ಮಾಡ್ತೀವಿ. ಈ ಥರ ನೋಡಿ, ಈ ಥರ ರಬ್ ಮಾಡ್ತೀವಿ. ರೆಡ್ ಕಲರ್ ಬಂದರೆ ಮೇಡಮ್ 500 kg 200 kg ಆ ಥರ ತೊಗೋತೀವಿ ರಬ್ ಮಾಡಿದ್ರೆ. ಈ ಥರ ವೈಟ್ ಬಂದರೆ ಮೇಡಮ್ 1000 ರೂಪಾಯಿಂದ 60,000 ರೂಪಾಯಿವರೆಗೂ ಕ್ಯಾಶ್ ಕೊಡ್ತೀವಿ ಮೇಡಮ್. ಇದು ಪ್ಯೂರ್ ಜರಿ ಸೀರೆ ಅಂತ? ಇದು ಪ್ಯೂರ್. ವೈಟ್ ಬಂದರೆ ಪ್ಯೂರು, ರೆಡ್ ಬಂದರೆ ಕಾಪರು ಮೇಡಮ್. ಸರ್, ಇವಾಗ ಈಗ ಇವನ್ನೆಲ್ಲ ಬಿಟ್ಟು ಕೆಲವೊಂದೊಂದು ನಾರ್ಮಲ್ ಕಾಟನ್ ಸ್ಯಾರೀಸ್ಗಳಿರುತ್ತೆ. ಸೊ ಅದಕ್ಕೆಲ್ಲ ಯಾವ ಥರ ಪ್ರೈಸ್ಗಳನ್ನು ಕೊಡ್ತೀರಾ ಮೇಡಮ್? ಕಾಟನ್ ಸ್ಯಾರಿ ಅಂದರೆ ಗದ್ವಾಲ್ ಸೀರೆ ಅಂತ ಬರ್ತಿರ್ತೀವಿ ಮೇಡಮ್ ಫಸ್ಟು. ಆ ಥರ ಸ್ಯಾರೀಸ್ ಇದ್ದರೆ ಮಾತ್ರ ತೊಗೋತೀವಿ ಮೇಡಮ್. ಗದ್ವಾಲ್ ಸೀರೆ, ಮೈಸೂರು ಸಿಲ್ಕು, ವೆಂಕಟಗಿರಿ ಸೀರೆ, ಕಂಚಿ ಸೀರೆ, ಬನಾರಸಿ, ಟಿಶ್ಯೂ ಸೀರೆ, ಅಂಥ ಸ್ಯಾರಿಗೆಲ್ಲ ಗುಡ್ ಪ್ರೈಸ್ ಇದೆ ಮೇಡಮ್. ಇದಿದೆ ಮೇಡಮ್. ಸರ್, ಯಾವ ಥರ ತೂಕದಲ್ಲಿ ಏನಾದ್ರು ಸೀರೆ ತೊಗೊತೀರಾ ಸರ್? ಮೇಡಮ್, ತೂಕದಲ್ಲಿ ಕಾಪರ್ ಸೀರೆ ಮಾತ್ರ ನಾವು ತೊಗೊಳ್ಳೋದು. ಇನ್ನು ಪ್ಯೂರ್ ಜರಿ ಇದ್ದರೆ ಬಾರ್ಡ್ರ್ ವೈಸ್ ಮೇಲೆ ತೊಗೋತೀವಿ ಮೇಡಮ್. ಬಾರ್ಡ್ರು ಕೌಂಟ್ ಮಾಡಿ ಅದ್ರ ಮೇಲೆ ಡಿಪೆಂಡೆಂಟ್ ದುಡ್ಡು ಕೊಡ್ತೀವಿ ಮೇಡಮ್ ನಾವು. ನಮ್ಮ ವೀಕ್ಷಕರಾಗಲಿ ಅಥವಾ ಯಾರ್ಯಾರು ಹೊರಗಡೆಯವರಿಗೆ ಸೊ ನಿಮ್ಮ ಹತ್ರ ಯಾವ್ಯಾವ ಥರ ಆಫರ್ಗಳಿರುತ್ತೆ? ಹಾಗೆ ಬೆಳಗ್ಗೆ ಎಷ್ಟು ದಿನ ನಿಮ್ಮ ಅಂಗಡಿ ಅವೈಲೇಬಲ್ ಇರುತ್ತೆ ಸರ್? ವಾರಕ್ಕೆ 7 ದಿನನೂ ನಮ್ಮದು ಓಪನ್ ಇರುತ್ತೆ ಮೇಡಮ್ ಶಾಪು. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 8:30 9 ಗಂಟೆವರೆಗೂ ಓಪನ್ ಇರುತ್ತೆ ಮೇಡಮ್ ಶಾಪು. ಆಮೇಲೆ ಅವರು ಬಂದು ಚೆಕ್ ಮಾಡಿ ಕೊಟ್ಟೋದ್ರೆ ಓಕೆ, ಅವ್ರು ಬರೋಕ್ಕಾದರೆ ಓಕೆ ಮೇಡಮ್. ಬರೋಕ್ಕಾಗಿಲ್ಲ ಅಂದರೆ ನಾವೇ ಡೋರ್ ಸ್ಟೆಪ್ ಕೂಡ ಇದೆ ಮೇಡಮ್ ಅವೈಲೇಬಲ್. ಅದಕ್ಕೆ ಯಾವ ಚಾರ್ಜಸ್ಸು ಏನೂ ಇಲ್ಲ ಮೇಡಮ್. ನಾವು ಹೋಗಿ ಚೆಕ್ ಮಾಡಿ ಅಲ್ಲೇ ಸ್ಪಾಟ್ ಕ್ಯಾಶ್ ಕೊಡ್ತಾ ಇದ್ದೀವಿ ಮೇಡಮ್ ನಾವು. ಸರ್, ಇವಾಗ ಕೆಲವರು ವಾಟ್ಸಪ್ ಮೂಲಕ ಫೋಟೋಸ್ ಕಳಿಸೋದು ಅವೆಲ್ಲ ಮಾಡ್ತಾರೆ. ಸೊ ನೀವು ಅವಾಗ ಅವ್ರ ಮನೆಗೆ ಹೋಗಿ ತೊಗೊತೀರಾ ಸರ್? ಮೇಡಮ್, ವಾಟ್ಸಪ್ಪಲ್ಲಿ ಕಳಿಸಿದ್ರು ನಾವು ಅವ್ರ ಮನೆಗೆ ಹೋಗಿ ತೊಗೋತೀವಿ. ಬರೀ ಬೆಂಗಳೂರಲ್ಲ ನಮ್ಮದು, ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ನಾವು ಡೋರ್ ಸ್ಟೆಪ್ ಹೋಗ್ತೀವಿ ಮೇಡಮ್. ಅವ್ರು ಬರೋಕ್ಕಾಗಿಲ್ಲ ಅಂದರೆ ಡೋರ್ ಸ್ಟೆಪ್ ಇದೆ ಮೇಡಮ್, ಅವೈಲೇಬಲ್ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಆಲ್ ಓವರ್ ಕರ್ನಾಟಕ ಇವರ ಅಂಗಡಿ ಡೋರ್ ಸ್ಟೆಪ್ ಇರುತ್ತೆ. ಹಾಗೆ ನೀವು ವಾರದಲ್ಲಿ ಯಾವತ್ತೇ ಬಂದರೂ ಬೆಳಗ್ಗೆ 9ರಿಂದ ರಾತ್ರಿ 9ವರೆಗೂ ಇವ್ರ ಅಂಗಡಿ ಓಪನ್ ಇರುತ್ತೆ. ಸೊ ನಿಮ್ಮಲ್ಲಿರುವಂಥ ಹಳೆ ರೇಷ್ಮೆ ಸೀರೆಗಳಿರ್ಬೋದು, ಕಾಂಚೀಪುರಂ ಇರ್ಬೋದು, ಮೈಸೂರು ಸಿಲ್ಕ್ ಇರ್ಬೋದು, ಯಾವ್ಯಾವ ಥರ ಹಳೆ ಸೀರೆಗಳಿದ್ರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಆ ಯೋಚನೆನ ಇವತ್ತಿಂದ ಬಿಟ್ಬಿಡಿ. ಯಾಕೆ ಅಂದರೆ ಇವ್ರ ಅಂಗಡಿಗೆ ಬನ್ನಿ, ಸೀರೆ ಕೊಡಿ, ದುಡ್ಡನ್ನ ತಗೊಂಡು ಹೋಗಿ. ಕಷ್ಟಕ್ಕೆ ಚಿನ್ನ ಮಾತ್ರ ಅಲ್ಲ, ಸೀರೆನೂ ಕೂಡ ಆಗುತ್ತೆ ಅನ್ನೋದನ್ನ ಇವ್ರು ತೋರಿಸ್ಕೊಡ್ತಾ ಇದ್ದಾರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನ್ಯಾಷನಲ್ ಟಿವಿ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.